ನನ್ನ ಮೇಲೆ ಪುಷ್ಪಾ ಮೇಡಮ್ ಅವರು ಮತ್ತು ಅವ್ರ ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ವೆಯ್ಟ್ ಮೆಜರ್ಮೆಂಟ್ ಇನ್ಸ್ಪೆಕ್ಟರ್ ನಟರಾಜ್ ಎಂಬವರು ಮತ್ತು ದುರ್ಗಾಪ್ರಸಾದನವರು ನನ್ನ ಮೇಲೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು. ನಾನು ಮತ್ತು ನನ್ನ ಬೆಂಬಲಿಗರ ಮೇಲೆ ನಾವು ಅವರಿಗೆ ಬೆದರಿಕೆ ಹಾಕಿದ್ದೀವಿ ಅಂತ ಅಂದಮೇಲೆ FIR ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ನಾನು ಯಾವುದೇ ರೀತಿ ಅವರಿಗೆ ನಾನು ಅಡ್ಡಿ ಮಾಡೋಕ್ಕೆ ಹೋಗಿಲ್ಲ. ನನಗೆ ಅವರು ತೊಂದರೆ ಕೊಡ್ತಾಯಿದ್ದಾರೆ. ಕೋರ್ಟು ಆದೇಶ ಇದ್ದರೂ ಕೂಡ ಉಲ್ಲಂಘನೆ ಮಾಡಿ ಅವರು ಮತ್ತೆ ಅದನ್ನು ಆ ಜಾಗಕ್ಕೆಲ್ಲ ಹೋಗಿ ಅವರ ಬೆಂಬಲಿಗರೆಲ್ಲ ಅಲ್ಲೇ ಸುತ್ತಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಸೆಡ್ಡಿಗೆ, ನಮ್ಮ ಜಾಗದಲ್ಲಿರ್ತಕ್ಕಂಥ ಸೆಡ್ಡಿಗೆ ನಟರಾಜ್ ಎಂಬುವರು ಮತ್ತೊಂದು ಬೋರ್ಡನ್ನು ಹಾಕಿದ್ದಾರೆ. ಈಗ ನಾವು ಅದನ್ನು ಕೇಳಲಿಕ್ಕೆ ಹೋದಾಗ ದುರ್ಗಾಪ್ರಸಾದ್ ಮತ್ತು ಅಲ್ಲಿಂದ ನಟರಾಜ್ ಅನ್ನೋರು ಕೂಡ ನಮ್ಮ ಮೇಲೆ ಜೀವ ಬೆದರಿಕೆಯನ್ನು ಹಾಕಿ ನನ್ನ ಬೆಂಬಲಿಗರು, ನನ್ನ ಸ್ನೇಹಿತರ ಮೇಲೆ ತೊಂದರೆ ಕೊಡ್ತಾಯಿದ್ದಾರೆ. ಆದ್ದರಿಂದ ನಾನು ಅವ್ರ ಮೇಲೆ ಒಂದು FIR ಮಾಡಬೇಕು ಅಂತ ಅಂದ್ಬಿಟ್ಟು ದುರ್ಗಾಪ್ರಸಾದ್ ಮತ್ತು ನಟರಾಜ್ ಅವ್ರ ಮೇಲೆ ನೀವು FIR ಹಾಕಬೇಕು ಅಂತ ಅಂದ್ಬಿಟ್ಟು ನನಗೆ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇವತ್ತು ನಾನು ಇನ್ಸ್ಪೆಕ್ಟರ್ನ ಭೇಟಿ ಮಾಡಲಿಕ್ಕೆ ನಾನು ಸ್ಟೇಷನಿಗೆ ಬಂದಿದ್ದೀನಿ ಸರ್. ಪುಷ್ಪ ಅವ್ರು ಹೇಳ್ತಾರೆ, ನೀವು ನಿಮ್ಮ ಕಡೆಯವರು ಬ್ಯಾಚ್ ಬೈ ಬ್ಯಾಚ್ ಬಂದು ಮನೆ ಹತ್ರ ಗಲಾಟೆ ಮಾಡ್ತೀರಲ್ಲ, ಹುಡುಗರು ಇರ್ತಾರೆ, ಅವರಿಗೆ ಜೀವ ಭಯ ಇದೆ ಅಂತ. ನಾನು ಆ ರೀತಿ ಮಾಡಿದರೆ ಅವ್ರನ್ನ ಸಾಬೀತುಪಡಿಸ್ಬೇಕು. ಅದನ್ನು ನಾನು ಆ ರೀತಿ ಬ್ಯಾಚ್ ಬೈ ಬ್ಯಾಚು ನನ್ನ ಬೆಂಬಲಿಗರಾಗಲಿ ನಾನೇ ಆಗಲಿ ಆ ಜಾಗಕ್ಕೆ ಬಂದು ಸ್ಥಳದಲ್ಲಿ ಬಂದು ನಾನು ಆ ರೀತಿ ಇದನ್ನು ಮಾಡಿದರೆ ಅವರು ಬಂದು ಅದನ್ನು ಸಾಬೀತುಪಡಿಸ್ಬೇಕು. ವಿಚಾರಣೆ ನಡೆದಾಗ ಗೊತ್ತಾಗ್ತದೆ ಏನು ಅನ್ನೋದು. ಇವತ್ತು ಅವರು ಇದಕ್ಕೋಸ್ಕರ ಅವರು ನನ್ನ ಮೇಲೆ ಈ ಥರ ಇಲ್ಲದ ಆರೋಪವನ್ನು ಮಾಡ್ತಾಯಿದ್ದಾರೆ. 5 ಬಾರಿ ಕೋರ್ಟ್ ನೋಟಿಸ್ ಅವ್ರಿಗೆ ತಲುಪಿದ್ರು ಕೂಡ 1 ಬಾರಿ ಅವರು ಕೋರ್ಟ್ ನೋಟಿಸನ್ನು ತಗೊಂಡಿದ್ದಾರೆ. 4 ಬಾರಿ ಉಲ್ಲಂಘನೆ ಮಾಡಿದ್ದಾರೆ. ಅದಕ್ಕೆ ಎಲ್ಲ ದಾಖಲಾತಿಗಳು ನಮ್ಮ ಹತ್ರ ಇದೆ. ಕೋರ್ಟಿಗೆ ನಾವೆಲ್ಲ ಕಾಪಿಯನ್ನು ತೆಗೆಸಿದ್ದೀವಿ. ಅವ್ರು ಹೇಳ್ತಾರೆ ಎಲ್ಲ ನಮ್ಮ ಲಾಯರ್ ನೋಡ್ಕೋತಾರೆ ಅಂತ. ಈಗ ಮತ್ತೆ ಅವರು ಈಗ ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಏನಾಗುತ್ತೆ ಅನ್ನೋದು ಅವ್ರು ಏನಿದೆ ಅವ್ರ ದಾಖಲೆ ಇದೆ, ಅವರು ಸಬ್ಮಿಟ್ ಮಾಡಲಿ. ನನ್ನ ಹತ್ರ ಇರೋ ದಾಖಲೆಯನ್ನು ನಾನೆಲ್ಲನೂ ಕೊಟ್ಟಿದ್ದೀನಿ. ನಾನು ಎಲ್ಲ ದಾಖಲಾತಿಗಳನ್ನು ನಾನು ಕೊಟ್ಟಿದ್ದೀನಿ. ಕೋರ್ಟ್ ನ್ಯಾಯಾಲಯ ಪರಿಶೀಲಿಸಿ ನನಗೆ ತೀರ್ಪನ್ನು ಕೊಟ್ಟಿದೆ. ಆದರೂ ಕೂಡ ಈ ರೀತಿ ನನಗೆ ಒಂದು ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಇವರು. ಅದರಿಂದ ಈ ಮೂಲಕ ನಾನು ಮಾಧ್ಯಮಕ್ಕೆ ಈ ವಿಷಯವನ್ನು